ಒಂದಲ್ಲ ಎರಡಲ್ಲ ನೂರಾರು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಆತ ಆರೋಪಿಸಿದ್ದ. ಬಲವಂತವಾಗಿ ಶವ ಸಂಸ್ಕಾರ ಮಾಡಿದ್ದೇನೆ ಅಂತ ದೂರು ನೀಡಿದ್ದ. ಅದೇ ದೂರು ಆಧರಿಸಿ ಎಸ್ಐಟಿ ತನಿಖೆಗಿಳಿದಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದು ಶೋಧ ನಡೆದಿದೆ. ಶೋಧದ ವೇಳೆ ಸಿಕ್ಕಿದ್ದೇನು ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸುರಿಯೋ ಮಳೆ ನಡುವೆ ಶೋಧ, ದಟ್ಟ ಕಾನನದಲ್ಲಿ ಹುಡುಕಾಟ, ಖಾಕಿ ಪಡೆಯೇ ಎಂಟ್ರಿಯಾಗಿದೆ. ಶ್ವಾನದಿಂದಲೂ ಸರ್ಚಿಂಗ್ ಆಗ್ತಿದೆ. ಅರ್ತ್ ಮೋವರ್ನಿಂದ ನೆಲ ಅಗಿಯೋ ಕೆಲಸ ಶುರುವಾಗ್ತಿದ್ದಂತೆ ಅಲ್ಲಿದ್ದವರ ಕುತೂಹಲ ಹೆಚ್ಚಾಗಿತ್ತು. ಅಷ್ಟಕ್ಕೂ ಅನಾಮಿಕನ ದೂರು ಆಧರಿಸಿ ಧರ್ಮಸ್ಥಳ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರೋ ಎಸ್ಐಟಿ ತನಿಖೆ ಇದು. ಅನಾಮಿಕನ ದೂರು, ಶವಗಳಿಗಾಗಿ ಎಸ್ಐಟಿ ಶೋಧ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತನಿಖೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರಾರು ಶವಗಳನ್ನ ಬಲವಂತವಾಗಿ ಹೂತು ಹಾಕಿದ್ದೀನಿ ಅಂತ ಅನಾಮಿಕನೊಬ್ಬ ದೂರು ಕೊಟ್ಟಿದ್ದ. ಇದೇ ದೂರು ಸಂಬಂಧ ತನಿಖೆ ನಡೆಸಲು ಸರ್ಕಾರ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಮಾಡಿದೆ. ಇದೇ ಎಸ್ಐಟಿ ತಂಡ ನಿನ್ನೆಯಿಂದ ಧರ್ಮಸ್ಥಳ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತನಿಖೆ ಆರಂಭಿಸಿದೆ. ಹದಿಮೂರು ಸ್ಥಳ ಗುರುತು, ಒಂದೊಂದೇ ಸ್ಪಾಟ್ನಲ್ಲಿ ಅಗೆತ. ನೂರಾರು ಶವ ಹೂತು ಹಾಕಿದ್ದೀನಿ ಅಂತ ಹೇಳಿದ್ದ ಅನಾಮಿಕನನ್ನ ಕರೆದುಕೊಂಡು ನೆನೆ ಧರ್ಮಸ್ಥಳಕ್ಕೆ ಹೋಗಿದ್ದ ಎಸ್ಐಟಿ ಆತ ತೋರಿಸಿದ 13 ಸ್ಥಳಗಳನ್ನ ಮಾರ್ಕ್ ಮಾಡಿತು. ಇವತ್ತು ಎಸ್ಐಟಿ ಡಿಐಜಿ ಅನುಚೇತ್ ನೇತೃತ್ವದಲ್ಲಿ ಶವಗಳಿಗಾಗಿ ಶೋಧ ಆರಂಭವಾಗಿದೆ. ಧರ್ಮಸ್ಥಳ ಸುತ್ತಮುತ್ತ ನೂರಾರು ಹೆಣಗಳನ್ನು ತನ್ನ ಬಳಿ ಬಲವಂತವಾಗಿ ಹೂತಾಕ್ಸಿದ್ದಾರೆ ಅಂತ ಹೇಳಿ ಓರ್ವ ಅನಾಮಿಕ ದೂರುದಾರ ಬರ್ತಾನೆ, ತಪ್ಪನ್ನ ಒಪ್ಕೊಳ್ತಾನೆ. ಪೊಲೀಸ್ ಇಲಾಖೆ ದೂರನ್ನ ದಾಖಲಿಸ್ಕೊಳ್ಳುತ್ತೆ. ಸರ್ಕಾರ ಎಸ್ಐಟಿ ರಚನೆಯನ್ನ ಮಾಡುತ್ತೆ. ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡಿ ನಿನ್ನೆ ಧರ್ಮಸ್ಥಳಕ್ಕೆ ಆತನನ್ನು ಕರೆದುಕೊಂಡು ಹೋಗಿ 13 ಕಡೆ ಜಾಗವನ್ನು ಗುರುತು ಮಾಡ್ತಾರೆ. ಈ 13 ಕಡೆಯಲ್ಲಿ ನಾನು ಹೆಣವನ್ನು ಹೂತಾಕಿದ್ದೀನಿ ಅಂತ ಸ್ವತಃ ಅನಾಮಿಕ ದೂರುದಾರ ಹೇಳ್ತಾನೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕಾರ್ಯಾಚರಣೆ. 8 ಅಡಿ ಆಳಕ್ಕೆ ಅಗೆದರೂ ಸಿಗದ ಶವಗಳು. ಅನಾಮಿಕ ತೋರಿಸಿದ ಸ್ಥಳಗಳನ್ನ 1, 2, 3 ಅಂತ ಗುರುತಿಸಲಾಗಿದೆ. ಇವತ್ತು ಸ್ಪಾಟ್ 1ರಲ್ಲಿ ಮೊದಲ ದಿನದ ಆಪರೇಷನ್ ಶುರುವಾಗಿತ್ತು. ಆರಂಭದಲ್ಲಿ ಕಾರ್ಮಿಕರ ನೆರವಿನಿಂದ ನೆಲ ಅಗೆಯಲಾಗಿತ್ತು. 4 ಅಡಿ ಆಳಕ್ಕಾಗಿದ್ರೂ ಯಾವುದೇ ಶವವಾಗಲಿ ಅಸ್ಥಿಪಂಜರಗಳಾಗಲಿ ಪತ್ತೆಯಾಗಿರಲಿಲ್ಲ. ಅಷ್ಟೇ ಅಲ್ಲ, ಅಗೆತ ಹೆಚ್ಚಾಗ್ತಿದ್ದಂತೆ ನೀರು ಕೂಡ ಬರಲಾರಂಭಿಸಿತು. ಹೀಗಾಗಿ ಕಾರ್ಮಿಕರಿಂದ ಕೆಲಸ ಆಗೋದಿಲ್ಲ ಅನ್ನೋದನ್ನರಿತ ಎಸ್ಐಟಿ ಮಿನಿ ಹಿಟಾಚಿಯನ್ನ ಕರೆಸ್ಕೊಂಡಿತ್ತು. ಈ ಅನಾಮಿಕ ದೂರುದಾರ 13 ಕಡೆ ಜಾಗ ಗುರುತು ಮಾಡಿ ತೋರಿಸ್ತಾನೆ. ಇವತ್ತು ಬೆಳಗ್ಗೆಯಿಂದ ಎಸ್ಐಟಿ ತಂಡ ಈ 13 ಕಡೆ ಕಾರ್ಯಾಚರಣೆ ಆರಂಭ ಮಾಡುತ್ತೆ. ಮೊದಲ ಗುರುತು ಮಾಡಿರುವಂಥ ಜಾಗದಲ್ಲಿ ಉತ್ಖನನ ಬೆಳಗ್ಗೆಯಿಂದ ಆರಂಭವಾಗುತ್ತೆ. ಸಂಜೆವರೆಗಾದರೂ ಕೂಡ 4 ಅಡಿ ಅವರು ತೆಗಿತಾರೆ. ಆದರೆ 4 ಅಡಿಗಳಲ್ಲಿ ಯಾವುದೇ ರೀತಿ ಅಸ್ಥಿಪಂಜರಗಳು ಪತ್ತೆ ಆಗೋದಿಲ್ಲ. ಅದಾದ ಬಳಿಕ ಇಟಾಚಿಯನ್ನು ಬಳಸ್ಕೊಂಡು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಸೊ ಅದಕ್ಕಿಂತ ಹೆಚ್ಚು ಡಿಗ್ ಮಾಡುವಂಥ ಸಂದರ್ಭಗಳಲ್ಲೂ ಕೂಡ ಯಾವುದೇ ರೀತಿಯ ಅಸ್ಥಿಪಂಜರಗಳು ಕಾಣಸಿಕ್ಕಿಲ್ಲ. ಸೊ ಇವತ್ತಿನ ಕಾರ್ಯಾಚರಣೆ ಮುಗಿದಿದೆ. ಇನ್ನು ನಾಳೆಯಿಂದ ಕಾರ್ಯಾಚರಣೆ ಮತ್ತೆ ಶುರುವಾಗುತ್ತೆ. ಸೊ ಈ ಒಂದು ಜಾಗಗಳಲ್ಲಿ ಶವಗಳು ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪೊಲೀಸ್ ಡಾನ್ನಿಂದಲೂ ಶವಕ್ಕಾಗಿ ಶೋಧ. 4-5 ಅಡಿ ಆಳಕ್ಕೆ ತೆಗೆದರೂ ಶವ ಸಿಗದೇ ಇದ್ದಾಗ ಇನ್ನಷ್ಟು ಆಳಕ್ಕೆ ತೋಡಿ ಅಂತ ದೂರುದಾರ ಹೇಳಿದ್ದ. ಹೀಗಾಗಿ ಪಾಯಿಂಟ್ ನಂಬರ್ 1ರಲ್ಲಿ ಬರೋಬರಿ 15 ಅಡಿ ಅಗಲ ಹಾಗೂ 8 ಅಡಿ ಆಳದವರೆಗೂ ಹಿಟಾಚಿಯಿಂದ ಉತ್ಖನನ ಮಾಡಲಾಯಿತು. ಅಷ್ಟೇ ಅಲ್ಲ, ಡಾನ್ ಹೆಸರಿನ ಪೊಲೀಸ್ ಶ್ವಾನವನ್ನು ಕರೆಸಿಕೊಂಡು ಶೋಧ ಮಾಡಲಾಯಿತು. ಇಷ್ಟಾದರೂ ಯಾವೊಂದು ಶವ ಅಥವಾ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಸಂಜೆ 6 ಗಂಟೆ ಆಗ್ತಿದ್ದಂತೆ ಇಂದಿನ ಕಾರ್ಯಾಚರಣೆ ಅಂತ್ಯಗೊಳಿಸಲಾಗಿತ್ತು. ಒಟ್ಟು 13 ಪಾಯಿಂಟ್ ಮಾಡಿರೋ ಎಸ್ಐಟಿ ಇಂದು ಮೊದಲ ಪಾಯಿಂಟ್ನಲ್ಲಿ ಶೋಧ ಮಾಡಿದ್ದು, ನಾಳೆ ಮತ್ತಷ್ಟು ಸ್ಥಳಗಳಲ್ಲಿ ಶೋಧ ನಡೆಸಲಿದೆ.
ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.